ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇದ್ದೀರಾ ಅಕ್ವಾಬ್ಲೇಸ್ ಯೂಟ್ಯೂಬ್ ಚಾನಲ್ಲು. ಇವತ್ತು ನಾನು ನಿಮಗೆ ಪ್ಯೂರೋಸಿಸ್ ವಾಟರ್ ಪ್ಯೂರಿಫೈರ್ದು ಅಸೆಂಬ್ಲಿಂಗ್ ಹೇಗಾಗುತ್ತೆ, ಕ್ಯಾಬಿನೆಟ್ ಏನಿದೆ ನೋಡಿ. ಇದರಲ್ಲಿ ಪೂರ್ತಿ ಕಲರ್ಸ್ ಬರುತ್ತೆ, ಯಾವ ಕಲರ್ಸ್ ಅಂತ ಡಿಸ್ಪ್ಲೇ ಕಾಣ್ತಾ ಇದೆ ನೋಡಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಸೆಂಬ್ಲಿಂಗ್ ವಿಡಿಯೋ ಇರುತ್ತೆ. ಜಸ್ಟ್ 20 ಮಿನಿಟ್ಸಲ್ಲಿ ನಿಮಗೆ ಅಸೆಂಬ್ಲಿಂಗ್ ಮಾಡೋದು ಹೇಗೆ ಅಂತೇಳಿ ತೋರಿಸುತ್ತೆ. ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಇನ್ ಕೇಸ್ ನಿಮಗೆ ಅದರ ಸ್ಟೆಪ್ಸ್ ಗೊತ್ತಿತ್ತು ಅಂದರೆ ಫಾರ್ವರ್ಡ್ ಮಾಡಿ ನೋಡ್ಕೊಳ್ಳಿ. ಆವಾಗ ಯಾವ ಸ್ಟೆಪ್ಸಲ್ಲಿ ಏನು ಹಾಕಬೇಕು, ಏನು ಮಾಡಬೇಕು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಟ್ಯೂಟೋರಿಯಲ್ ಇದು, ಸ್ಟೆಪ್ ಬೈ ಸ್ಟೆಪ್ ತೋರಿಸಿದೆ. ಪ್ಯೂರೋಸಿಸ್ಸು ಯಾರು ಬೇಕಾದ್ರೆ ಅಸೆಂಬ್ಲಿಂಗ್ ಮಾಡ್ಬೋದು, ಮತ್ತು ಸರ್ವಿಸ್ ಮಾಡೋರಿಗೂ ಕೂಡ ಈಸಿ ಆಗುತ್ತೆ. ಜಸ್ಟು ಅಸೆಂಬ್ಲಿಂಗ್ ಅಂತ ಅಲ್ಲ, ಸರ್ವಿಸ್ ಮಾಡುವಾಗೂ ಎಲ್ಲಿ ಪೈಪ್ ಕನೆಕ್ಷನ್ನು ಏನು ಅಂತೇಳಿ ಕಂಪ್ಲೀಟ್ ಗೊತ್ತಾಗುತ್ತೆ. ಇದು 9 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಪ್ಯೂರೋಸಿಸ್ಸು ವಾಟರ್ ಪ್ಯೂರಿಫೈರ್ ಕ್ಯಾಬಿನೆಟು. ಇದರಲ್ಲಿ ಏನೇನು ಅಸೆಸರೀಸ್ ಇರುತ್ತೆ ಅಂತ ನೋಡ್ಕೊಳ್ಳಿ. ವಾರಂಟಿ ಕಾರ್ಡ್ ಇದೆ, ವಾರಂಟಿ ಕಾರ್ಡು, ಮತ್ತು ಟ್ಯಾಪ್ ಬರುತ್ತೆ, ಟ್ಯಾಪ್ ಇದೆ, ಮತ್ತು ಬಾಡಿ ಸ್ಕ್ರೂಸ್ ಇರುತ್ತೆ. ಓಕೆ, ಇದು ಫ್ಯಾನ್ಸಿ ಟ್ಯಾಪ್ ಇರುತ್ತೆ, ಫ್ಯಾನ್ಸಿ ಟ್ಯಾಪ್ ಕೊಟ್ಟಿರ್ತಾರೆ. ಇದು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ. ಇದು ಬೇಕು ಅಂದರೆ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಫಾರ್ವರ್ಡ್ ಮಾಡಿ ನೋಡ್ಕೊಳ್ಳಿ. ಫಾರ್ವರ್ಡ್ ಮಾಡಿ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ, ಎಲ್ಲಿ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಏನು ಅಂತೇಳಿ. ಇದು RO UV TDS ಕಂಟ್ರೋಲರು ನಾವು ಮಾಡ್ತಾ ಇರೋದು ಅಸೆಂಬ್ಲಿಂಗ್. ಇದು ನೋಡಿ, ವಿತ್ ಇಂಡಿಕೇಟ್ರ್ ಕೂಡ ಬಂದಿದೆ, ಈಗ ಹೊಸದಾಗಿ ಬಂದಿರೋಂಥದ್ದು ವಿತ್ ಇಂಡಿಕೇಟ್ರ್ ಇದೆ. ಇದು ಬ್ಯಾಕ್ ಸೈಡ್ ಓಪನಿಂಗು, ಬ್ಯಾಕ್ ಸೈಡು ಓಪನ್ ಮಾಡಿ ಇಲ್ಲೇ ಅಸೆಂಬ್ಲಿಂಗ್ ಆಗುವಂಥದ್ದು. ಇದರಲ್ಲಿ ನೋಡಿ ಕ್ಲಾಂಪ್ಸ್ ಕೂಡ ಅದ್ರ ಜೊತೆನೇ ಕೊಟ್ಟಿರುತ್ತೆ. 2 ಕ್ಲಾಂಪ್ ಇರುತ್ತೆ, ಅಂದರೆ 4 ಪಾರ್ಟಿಷನ್ ಇರುತ್ತೆ ಇದರಲ್ಲಿ. ಒಂದು RO UV TDS ಕಂಟ್ರೋಲರ್ ಮಾಡ್ಬೋದು, ಇಲ್ಲಾಂದರೆ RO ಅಲ್ಕಲೈನ್ ಮಾಡ್ಬೋದು, ಇಲ್ಲ UV UF ಮಾಡ್ಬೋದು. ಇದು ನೋಡಿ ಡಬಲ್ ಕ್ಲಾಂಪ್ ಇರುತ್ತೆ, 4 ಪಾರ್ಟಿಷನ್ ಈಗ ಫಿಕ್ಸ್ ಆಗಿದೆ, ಸ್ಕ್ರೂ ಹಾಕಿ ಫಿಕ್ಸ್ ಮಾಡಿದೆ. ಕೆಳಗಡೆ ಪಂಪ್ ಪ್ಲೇಟ್ ಕೊಟ್ಟಿರುತ್ತೆ. ಇದರಲ್ಲಿ 100 GPD ಪಂಪ್ ಕೂರಿಸ್ತೀವಿ, ಮತ್ತು SV ಮತ್ತು SMPS ಇದಿಷ್ಟು ಕೂರುತ್ತೆ. ಕಾಪರ್ ಪರ್ಲ್ದು 100 GPD ಪಂಪ್, ಇದು ಬೂಸ್ಟರ್ ಪಂಪ್ ಅಂತ ಹೇಳ್ತೀವಿ. ಇದು ಕರೆಕ್ಟಾಗಿ ನೀವು ಅಳತೆ ನೋಡಿಕೊಂಡು, ಅಂದರೆ ಅದು ಹೋಲ್ಸ್ ಆಲ್ರೆಡಿ ಕೊಟ್ಟಿರುತ್ತೆ, ಅದರಲ್ಲಿ ಹೋಲ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಮೆಜರ್ಮೆಂಟ್ ತೊಗೊಳ್ಳಿ. ಒಳಗಡೆ ಇಟ್ಬಿಟ್ಟು ನಾವು ಎಲ್ಲಿ ಕೂರಿಸ್ಬೇಕು ಅಂತ ಒಂದು ಅಂದಾಜು ಮೆಜರ್ಮೆಂಟ್ ತೊಗೊಳ್ಳಿ. ಎಲ್ಲೂ ಬಾಡಿಗೆ ಟಚ್ ಆಗಬಾರ್ದು, ಬಾಡಿಗೆ ಟಚ್ ಆದರೆ ವೈಬ್ರೇಷನ್ ಸೌಂಡ್ ಬರುತ್ತೆ. ಹಾಗಾಗಿ ಆ ಮೆಜರ್ಮೆಂಟ್ ತೊಗೊಂಡ್ಮೇಲೆ ಅಲ್ಲಿಗೆ ಪಂಪನ್ನು ಕೂರಿಸ್ಬೇಕು. ಇದು ಪಂಪ್ ಎಲ್ಬೋ, ಇದು ಪಂಪ್ ಎಲ್ಬೋಗಳು 1/4 ಸೈಜ್, ಎಲ್ಲ ಸೈಜ್ 1/4 ಇರುತ್ತೆ. 2 ಕಡೆನೂ ಕನೆಕ್ಟ್ ಮಾಡಿ ಟೆಫ್ಲಾನ್ ಟೇಪ್ ಹೊಡೆದು ಕನೆಕ್ಟ್ ಮಾಡಬೇಕು. ಪಂಪ್ ಪ್ಲೇಟಿಗೆ ಬೋಲ್ಟ್ ನಟ್ ಹಾಕಿ ಕೂರಿಸಿದೆ. ಇದು ಬಲ್ಕ್ ಹೆಡ್, ಇದು ನೋಡಿ ಬಲ್ಕ್ ಹೆಡ್ಡಿಗೆ ಹೋಲ್ ಇದೆ. ಬಾಡಿನಲ್ಲಿ ಇನ್ಪುಟ್ಟು ಔಟ್ಪುಟ್ ಅಂತ ಹೇಳ್ತೀವಿ ಇದಕ್ಕೆ. ಮೇಲ್ಗಡೆದ ಇನ್ಪುಟ್ಟು, ಕೆಳಗಡೆದ ಔಟ್ಪುಟ್ಟು ರೆಗ್ಯುಲರಾಗಿ ಕೊಡ್ತೀವಿ. ನೀವು ಬೇಕಾದ್ರೆ ಉಲ್ಟಾ ಕೂಡ ಕೊಡ್ಕೋಬೋದು. ಬಲ್ಕ್ ಹೆಡ್ ಅಂತ ಹೇಳ್ತೀವಿ, ಅಥವಾ ಬಾಡಿ ಕನೆಕ್ಟರ್ ಅಂತಲೂ ಹೇಳ್ತೀವಿ. ಇದನ್ನು ಹಾಕಿ ಚೆಕ್ ನಟ್ ಹಾಕಿ ಫಿಟ್ ಮಾಡಿ ಟೈಟ್ ಮಾಡ್ಕೊಳ್ಳಿ. ಇದೇ ಮೇಯ್ನು. ಒಳಗಡೆ ವಾಟರ್ ಆಗುವಂಥದ್ದು. ಈಗ ನೋಡಿ ಕನೆಕ್ಷನ್ ಆಗಿದೆ, ಬಲ್ಕ್ ಹೆಡ್ನ ಫಿಟ್ ಮಾಡಿದ್ವಿ. ಈಗ ಪಂಪು ಕೂಡ ಫಿಟ್ ಆಗಿದೆ. ಇದು ಸೋಲ್ನಾಯ್ಡ್ ವಾಲ್ 24 ವೋಲ್ಟ್ಸು ನೋಡಿ. ಪಂಪು 24 ವೋಲ್ಟ್ಸು, SVನೂ 24 ವೋಲ್ಟ್ಸು, ಈ ರೀತಿ ಫಿಕ್ಸ್ ಆಗುತ್ತೆ. ಈಗ ನೋಡಿ ಫಿಕ್ಸ್ ಮಾಡಿದೆ ಅದು ಈ ರೀತಿ. ಇನ್ನೂ ಔಟು ಕನೆಕ್ಷನ್ ಇರುತ್ತೆ. ಪಂಪ್ ಸೈಡ್ SV ಬಂದಿರೋ ಸೈಡು ಇನ್ನಿರುತ್ತೆ, ಈ ಸೈಡು ಔಟ್ ಇರುತ್ತೆ ಪಂಪಲ್ಲಿ. ಇನ್ನೂ ಔಟು ಡೈರೆಕ್ಷನ್ ನೋಡ್ಕೊಳ್ಳಿ. ಇದು SMPS 1.5 ಆಕ್ಸಿಯಮ್ ಅಂತ ಬ್ರ್ಯಾಂಡೆಡ್, ಕ್ವಾಲಿಟಿ ಚೆನ್ನಾಗಿರುತ್ತೆ. 1.5 SMPS ಇದು ಒರಿಜಿನಲ್. ಮತ್ತು ಇದು ಇದಕ್ಕೆ ಮೌಂಟ್ ಮಾಡಿ ಗಮ್ ಟೇಪ್ ಹಾಕಿದೆ, 2 ಸೈಡ್ ಗಮ್ ಟೇಪ್ ಹಾಕಿ ಇದಕ್ಕೆ ಫಿಕ್ಸ್ ಮಾಡಬೇಕು. ಇದು ವೈರಿಂಗ್ ಕನೆಕ್ಷನ್ಗಳು. SMPSದು DC ಕನೆಕ್ಷನ್ನು, SVದು DC ಕನೆಕ್ಷನ್ನೇ ಬರುತ್ತೆ, ಪಂಪಿಂದು DC ಕನೆಕ್ಷನ್ನೇ ಬರುತ್ತೆ. ಇದು 3 ಕನೆಕ್ಟ್ ಮಾಡಬೇಕು. ಇದು 3 ಕನೆಕ್ಟ್ ಮಾಡಿ ಇದ್ರ ಜೊತೆಗೆ ಇಂಡಿಕೇಟ್ರ್ ವೈರ್ ಬರುತ್ತೆ. ಇದರಲ್ಲಿ ಯಾವಾಗಲೂ ಬ್ಲ್ಯಾಕ್ ಕಾಮನ್ ಆಗಿರುತ್ತೆ, ಇದು ಮಿಸ್ ಮಾಡ್ಕೋಬೇಡಿ. ಇಂಡಿಕೇಟ್ರ್ ವೈರಲ್ಲಿ ಪ್ಯೂರೋಸಿಸಲ್ಲಿ ಬ್ಲ್ಯಾಕ್ ಕಾಮನ್ ಆಗಿರುತ್ತೆ. ಈಗ ನೋಡಿ ಬ್ಲ್ಯಾಕ್ ಕಾಮನ್ ಕೊಟ್ಟು ಬಾಕಿದೆರಡು ಔಟ್ಪುಟ್ಟಿಗೆ ಕೊಟ್ಟಿದೆ. ಇದು ಜಸ್ಟ್ ಒಂದು ಚೆಕ್ ಮಾಡಲಿಕ್ಕೆ, ಇನ್ನೂ ಫ್ಲೋಟ್ ಸ್ವಿಚ್ ಕನೆಕ್ಷನ್ ಮಾಡಿಲ್ಲ. ಫ್ಲೋಟ್ ಸ್ವಿಚ್ ಕನೆಕ್ಷನ್ ಮಾಡಿದ್ಮೇಲೆ ಕ್ಲಿಯರ್ ಐಡಿಯಾ ಸಿಗುತ್ತೆ. ಜಸ್ಟ್ ಈಗ ಜಾಯಿಂಟ್ ಹಾಕ್ಬಿಟ್ಟು ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟು ಚೆಕ್ ಮಾಡ್ತಾ ಇದೆ ವರ್ಕ್ ಆಗುತ್ತೋ ಇಲ್ಲೋ ಅಂತೇಳಿ. ಈಗ ನೋಡಿ ಆನ್ ಆಗಿದೆ ನೋಡಿ, ರೆಡ್ದು ಮಧ್ಯ ಬಂದಿರೋದು ಆನು. ಈಗ ಆನ್ ಆಗಿದೆ. ವೈರಿಂಗ್ ಕನೆಕ್ಷನ್ ಮಾಡಿ SMPS ಹಾಕಿ ಚೆಕ್ ಮಾಡಿದೆ ಅಷ್ಟೇ. ಇದು ಫ್ಲೋಟ್ ಸ್ವಿಚ್ ವೈರ್ ಅಂತ ಹೇಳ್ತೀವಿ. ಇದು ಫ್ಲೋಟ್ ಪಿನ್. ಈ ಫ್ಲೋಟ್ ಪಿನ್ನ ಅದಕ್ಕೆ ಕ್ಲಿಪ್ ಕನೆಕ್ಷನ್ ಮಾಡಬೇಕು. ವೈರಿಗೆ ಸ್ಕಿನ್ ಮಾಡಿ ಈಗ ನೋಡಿ ಜಾಯಿಂಟ್ ಮಾಡಿಕೊಂಡಿದೆ. ಫ್ಲೋಟ್ ಪಿನ್ ಅಂತ ಹೇಳ್ತೀವಿ ಅದಕ್ಕೆ. ಈ ಫ್ಲೋಟ್ ಪಿನ್ನು ಡಿ ಸಿ ಕನೆಕ್ಷನ್ ಕಡೆಯಿಂದನೇ ಇರುತ್ತೆ, ಕನ್ಫ್ಯೂಸ್ ಆಗಿಬಿಡಿ, ಡಿ ಸಿಯಿಂದನೇ ಇರುತ್ತೆ.
ಈ ವೈರು ಫ್ಲೋಟ್ ಸ್ವಿಚ್ ಮೇಲ್ಗಡೆ ಬರೋದ್ರಿಂದ ಈ ಕ್ಲಾಂಪ್ ಹಿಂದ್ಗಡೆ ಹೋಲಲ್ಲಿ ತೊಗೊಂಡು ಕೆಳಗಡೆವರೆಗೂ ತೊಗೋಬೇಕು, ಅಂದರೆ ಜಾಯಿಂಟ್ ಹಾಕಲಿಕ್ಕೆ ಡಿ ಸಿ ಕನೆಕ್ಷನ್ ಕೊಡಬೇಕಲ್ವ, ಹಾಗಾಗಿ ಹಿಂದ್ಗಡೆ ಹೋಲಲ್ಲಿ ತೊಗೊಂಡ್ರೆ ಎಲ್ಲೂ ನಮಗೆ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಅಂತೇಳಿ ಹಿಂದ್ಗಡೆಯಿಂದ ತೊಗೊಳ್ತಾ ಇದೆ ನೋಡಿ. ಈ ರೀತಿ ತೊಗೋಬೇಕು. ಇದು ಮೇಲ್ಗಡೆ ಫ್ಲೋಟ್ ಸ್ವಿಚ್ ಹೋಲ್ ಏನು ಕಾಣುತ್ತೆ ಅಲ್ಲಿ ಫ್ಲೋಟ್ ಸ್ವಿಚ್ ಬರುತ್ತೆ. ಇದೇ ಫ್ಲೋಟ್ ಸ್ವಿಚ್ಚು. ಇದು 2 ವೆರೈಟಿ ಬರುತ್ತೆ. ಇದು ಡಾಲ್ಫಿನ್ ಟೈಪ್ ಅಂತ ಹೇಳ್ತೀವಿ. ಇದು ಸ್ವಲ್ಪ ಹೆವಿ ಡ್ಯೂಟಿ ಫ್ಯಾನ್ಸಿಯಾಗಿದೆ ಫ್ಲೋಟ್ ಸ್ವಿಚ್. ನೋಡಿ ಆಪ್ರೇಟ್ ಆಗೋದು ಹೇಗೆ ಅಂತ ನೋಡ್ಕೊಳ್ಳಿ. ನೀರು ಬಂದಾಗ ಮೇಲೋಗುತ್ತೆ, ಮೇಲೋಗಿ ಆಫ್ ಆಗುತ್ತೆ, ಕೆಳಗಡೆ ಬಂದಾಗ ಮಿಷಿನ್ ಆನ್ ಆಗುತ್ತೆ. ಇದು ನೋಡಿ ಫಿಟ್ ಮಾಡೋದು ಹೇಗೆ ಅಂತ ನೋಡಿ. ಬಾಡಿಗೆ ಈ ರೀತಿ ಫಿಕ್ಸ್ ಆಗುತ್ತೆ. ಇದು ನೋಡಿ ಈ ಕಡೆ ಫಿಕ್ಸ್ ಮಾಡಿದೆ. ಈಗ ಒಳಗಡೆಯಿಂದ ತೋರಿಸ್ತೀನಿ ನೋಡಿ. ಒಳಗಡೆ ನಿಮಗೆ ಈ ರೀತಿ ಚೆಕ್ ನಟ್ ಹಾಕಿ ಟೈಟ್ ಮಾಡಿದೆ. ಹೋಲಿಗೆ ಚೆಕ್ ನಟ್ ಇದೆ ನೋಡಿ, ಚೆಕ್ ನಟ್ ಟೈಟ್ ಮಾಡಿದೆ. ಅದಾದಮೇಲೆ ಫ್ಲೋಟ್ ಸ್ವಿಚ್ಚನ್ನು ಜಸ್ಟ್ ಪ್ರೆಸ್ ಮಾಡಿ ಕೂರಿಸೋವಂಥದ್ದು. ಅದಕ್ಕೆ ಈ ಪಿನ್ನನ್ನು ಅದಾದಮೇಲೆ ಕನೆಕ್ಟ್ ಮಾಡಬೇಕು ನೋಡಿ. ಈಗ ಪ್ರೆಸ್ ಮಾಡಿ ಕೂರಿಸುತ್ತೀಗ ಫ್ಲೋಟ್ ಅಂತ ಹೇಳ್ತೀವಿ. ಫ್ಲೋಟಿಗೆ ಫ್ಲೋಟ್ ಸ್ವಿಚ್ ಇದು ಹಿಂದ್ಗಡೆಯಿಂದ ಜಸ್ಟ್ ಪ್ರೆಸ್ಸಿಂಗಲ್ಲಿದೆ. ಇದು ಜಸ್ಟ್ ಪ್ರೆಸ್ಸಿಂಗ್ ಮಾಡಿದ್ರೆ ಆಯಿತು. ಅದಕ್ಕೆ 2 ಕ್ಲಿಪ್ನ ತೆಗೆದು, ಡೈರೆಕ್ಷನ್ ಏನಿಲ್ಲ, ಉಲ್ಟಾ ಸೀದಾ ಯಾವ ಕಡೆ ಬೇಕಾದ್ರೆ ಕೊಡ್ಬೋದು. ಅದನ್ನು ಕೊಟ್ಟರೆ ಕೂತ್ಕೊಳ್ಳುತ್ತೆ. ಈ ರೀತಿ ಫಿಕ್ಸ್ ಆಗಿದೆ. ಈಗ ಫ್ಲೋಟ್ ಸ್ವಿಚ್ ವೈರಿಂಗ್ ಕನೆಕ್ಷನ್ ನಾವು ಮಾಡ್ತಾ ಇರೋದು. ಈಗ ಎಲೆಕ್ಟ್ರಿಕಲ್ ಪಾರ್ಟ್ ಮಾಡ್ತಾ ಇರೋದು. ಇನ್ನು ಫಿಲ್ಟ್ರ್ ಪಾರ್ಟಿಗೆ ಬಂದಿಲ್ಲ ನೋಡಿ. ಇಲ್ಲಿ ಕನೆಕ್ಷನ್ ಇದೆ. ಇದು ಕನೆಕ್ಷನ್ನು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ರಿಪೀಟ್ ಬೇಕಾದ್ರೆ ಇನ್ನೊಂದ್ಸಲಿ ನೋಡ್ಕೊಳ್ಳಿ ನೀವು. ಬೇಕು ಅಂದರೆ ನಮ್ಮ ಚಾನಲಲ್ಲೇ ವೈರಿಂಗ್ ಕನೆಕ್ಷನ್ದೆಲ್ಲ ವೀಡಿಯೋಸ್ ಇದೆ. ನೆಗೆಟಿವ್ ಎಲ್ಲ ಕಾಮನ್ ಮಾಡಿ ಪಾಸಿಟಿವ್ನ ಫ್ಲೋಟ್ ಸ್ವಿಚ್ ಕನೆಕ್ಷನ್ ಕೊಟ್ಟು ಔಟ್ಪುಟ್ ಕೊಡಬೇಕು. ಆವಾಗ ನಿಮಗೆ ಮೋಟ್ರ್ ಗೀಟ್ರ್ ಎಲ್ಲ ಚಾಲೂ ಆಗುತ್ತೆ. ಈಗ ನೋಡಿ ಆನ್ ಆ್ಯಂಡ್ ಆಫ್ ಮಾಡ್ತೀನಿ. ಇಂಡಿಕೇಟರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಪವರ್ ಇಂಡಿಕೇಟರ್ ಯಾವಾಗಲೂ ಆನ್ ಇರುತ್ತೆ. ಪ್ರೊಸೆಸ್ ಇಂಡಿಕೇಟ್ರು ಮತ್ತು ಟ್ಯಾಂಕ್ ಫುಲ್ ಇಂಡಿಕೇಟ್ರು ಮೇಲಕ್ಕೆ ಬಂದ ಕೂಡಲೇ ಟ್ಯಾಂಕ್ ಫುಲ್ ಆಗುತ್ತೆ. ಟ್ಯಾಂಕ್ ಫುಲ್ ಆದ ಕೂಡಲೇ ಆಫ್ ಆಗುತ್ತೆ ಮಿಷಿನ್ನು. ಈ ರೀತಿ ವರ್ಕ್ ಆಗೋವಂಥದ್ದು ಇಂಡಿಕೇಟರ್ಸು. ಮುಂಚೆ ಇಂಡಿಕೇಟರ್ಸ್ ಇರಲಿಲ್ಲ, ಈಗೆಲ್ಲ ವಿತ್ ಇಂಡಿಕೇಟ್ರೇ ಬರ್ತಾಯಿದೆ. ಈ ರೀತಿ ಆಯ್ತು ನೋಡಿ. ಇದು ಯು ವಿ ಚೇಂಬರು, ಯು ವಿ LED 24 ವೋಲ್ಟ್ಸು. ಇದು ಕೂಡ 24 ವೋಲ್ಟ್ಸು LED ಯು ವಿ ಅಂತ ಹೇಳ್ತೀವಿ. ಇದು ಕೂಡ ಡಿ ಸಿ ಕನೆಕ್ಷನ್ನು. ಪಂಪು SV ಎಲ್ಲಿ ಕನೆಕ್ಷನ್ ಕೊಟ್ಟಿರ್ತೀರ ಅದಕ್ಕೆ ಪ್ಯಾರಲಲ್ಲಾಗಿ ಕೊಡೋವಂಥದ್ದು ಜಾಯಿಂಟ್ ಹಾಕಿ. ಈಗ ನೋಡಿ ಆನ್ ಮಾಡುತ್ತೆ ನೋಡಿ. LED ಲೈಟ್ ಬರುತ್ತೆ. ಯು ವಿ LED ಅಲ್ಟ್ರಾ ವೈಲೆಟ್ LED 24 ವೋಲ್ಟ್ಸ್ದೆ ಡೈರೆಕ್ಟ್ ಕನೆಕ್ಷನ್ನು. AC ಕನೆಕ್ಷನ್ನು ಚೋಕು ಅವೆಲ್ಲ ಏನೂ ಅಗತ್ಯ ಇರಲ್ಲ. ಅದಕ್ಕೆ ಡೈರೆಕ್ಟ್ ಕೊಡೋವಂಥದ್ದು. ಇದು ಯು ವಿ ಚೇಂಬರಲ್ಲಿ ಹಾಕಿ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿದ್ಮೇಲೆ ನೋಡಿ ಈ ರೀತಿ ಕಾಣುತ್ತೆ ಯು ವಿ ಚೇಂಬರ್. ಫಸ್ಟೇ ವೈರಿಂಗ್ ಕನೆಕ್ಷನ್ ಎಲ್ಲ ಮಾಡ್ಕೊತಾ ಇರೋದ್ರಿಂದ ನಿಮಗೆ ಯು ವಿ ಚೇಂಬರು ಇವಾಗಲೇ ಕನೆಕ್ಷನ್ ಮಾಡಿದೆ ಅಷ್ಟೇ. ವೈರಿಂಗ್ ಕನೆಕ್ಷನ್ ಮತ್ತು ಜಾಯಿಂಟ್ ಬಿಟ್ಟು ಹೋಗ್ಬಿಡುತ್ತೆ ಅಂತೇಳಿ. ಈಗ ನಿಮಗೆ RO UV TDS ಕಂಟ್ರೋಲರ್ ನಾವು ಮಾಡ್ತಿರೋದು, ಹಾಗಾಗಿ ಯು ವಿ ಕನೆಕ್ಷನ್ ಕೂಡ ಮಾಡ್ಕೊಂಡಿದೆ. ಇದು MH ಅಂತ ಹೇಳ್ತೀವಿ, ಮೆಂಬ್ರೇನ್ ಹೌಸಿಂಗು. ಇದರೊಳಗಡೆ ಮೆಂಬ್ರೇನ್ ಹಾಕುವಂಥದ್ದು. ಇದೇ ಮೆಂಬ್ರೇನ್ 100 GPD ಕಾಪರ್ ಪರ್ಲು 100 GPD ಹೈ TDS ಮೆಂಬ್ರೇನು ಇದಕ್ಕೆ ಹಾಕ್ತಾಯಿದೆ ನೋಡಿ. ಈ ಡೈರೆಕ್ಷನ್ ಕೂರುತ್ತೆ. ಈಗ ನೋಡಿ ಓಪನ್ ಮಾಡ್ತೀನಿ. ಓಪನ್ ಮಾಡಿ ಇನ್ಸರ್ಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಡೈರೆಕ್ಷನ್ ನೋಡ್ಕೊಳ್ಳಿ. ಮತ್ತು ಕೆಲವೊಬ್ಬರು ಉಲ್ಟಾ ಹಾಕ್ಬಿಡ್ತಾರೆ, ಗೊತ್ತಾಗೋದಿಲ್ಲ ನೋಡಿ. ಸಣ್ಣ ಡಬಲ್ ಓರಿಂಗ್ ಏನಿದೆ, ಸಣ್ಣದು ಓರಿಂಗು, ಅದು ಒಳಗಡೆ ಹೋಗಬೇಕು. ಹಾಕಿ ನೋಸ್ ಪ್ಲೇಯರ್ ಅಥವಾ ಯಾವ್ದ್ರಲ್ಲಾರ ಪ್ರೆಸ್ ಮಾಡಿಬಿಡಿ. ಒಳಗಡೆ ಲಾಕ್ ಆಗಿ ಕೂತ್ಕೊಳ್ಳುತ್ತದು. ಇಷ್ಟೇ ಸಿಂಪಲ್ಲು. ಇದಾದಮೇಲೆ ಕ್ಯಾಪ್ನ ಹಾಕಿ ಟೈಟ್ ಮಾಡಿ. ಓರಿಂಗ್ ಮಾತ್ರ ಮಿಸ್ ಮಾಡೋಂಗಿಲ್ಲ. ಅದರಲ್ಲಿ ಕ್ಯಾಪ್ ಹಾಕಿ ಟೈಟ್ ಮಾಡಿ. ಎಲ್ಲ ಎಲ್ಬೋ ಕನೆಕ್ಷನ್ ಎಲ್ಲ ಮಾಡಿದೆ ಆಲ್ರೆಡಿ. ಎಲ್ಬೋ ಕನೆಕ್ಷನ್ ಎಲ್ಲ ಮಾಡಾಗಿದೆ. ಒಂದು ಇನ್ಪುಟ್ಟು, ಒಂದು ರಿಜೆಕ್ಟ್ ವಾಟ್ರ್ ಕೆಳಗಡೆ, ಇನ್ನೊಂದು ಪ್ಯೂರಿಫೈಡ್ ವಾಟ್ರ್ ಇರುತ್ತೆ. ಈಗ ನೋಡಿ ಆಯಿತು. ಈಗ ಪೈಪ್ಲೈನ್ ಅಸೆಂಬ್ಲಿಂಗ್ ಹೇಗೆ ಅಂತೇಳಿ ಈಗ ತೋರಿಸ್ತೀನಿ ನೋಡಿ. ವೈರಿಂಗ್ ಕನೆಕ್ಷನ್ ಎಲ್ಲ ಆಲ್ಮೋಸ್ಟ್ ಮುಗ್ದಾಗಿದೆ. ಎಲ್ಲ ಮುಗ್ದಾಗಿದೆ. ಇಂಡಿಕೇಟ್ರ್ ವೈರ್ ಕೂಡ ಹಾಕಾಗಿದೆ ನೋಡಿ. ಯು ವಿ ಲೈಟ್ ಕೂಡ ಕನೆಕ್ಷನ್ ಮಾಡ್ಕೊಂಡಾಗಿದೆ. ನಮ್ಮದು ವೈರಿಂಗ್ ಯಾವುದೋ ಬ್ಯಾಲೆನ್ಸ್ ಇಲ್ಲ ಇಲ್ಲಿ. ಇದು DC ಕಡೆಯಿಂದ ಫ್ಲೋಟ್ ಸ್ವಿಚ್ ವೈರಿಂಗ್ ಕನೆಕ್ಷನ್ ಆಗುತ್ತೆ, ಕನ್ಫ್ಯೂಸ್ ಆಗಿಬಿಡಿ. ಫಸ್ಟು ಮೆಂಬ್ರೇನ್ ಹೌಸಿಂಗ್ನ ಕೂರಿಸ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ಮೆಂಬ್ರೇನ್ ಹೌಸಿಂಗ್ನ ಕೂರಿಸ್ಕೊಳ್ಳಿ. ಮೆಂಬ್ರೇನ್ ಹೌಸಿಂಗ್ ಆದಮೇಲೆ ನಿಮಗೆ ಪಂಪಿಂದ ಏನು ಬರುತ್ತೆ, ಪಂಪಿಂದ ಏನಿದೆ ಅದು ಕನೆಕ್ಷನ್ ಕೊಡ್ಕೋಬೇಕು. ಇದು FR ಅಂತ ಹೇಳ್ತೀವಿ, ಫ್ಲೋ ರೇಟು. ಬ್ಲೂ ಪೈಪ್ ಹಾಕ್ತೀವಿ ಗೊತ್ತಾಗಲಿ ಅಂತ. ಕೆಳಗಡೆ ಬಲ್ಕ್ ಎಡ್ಡಿ ಕನೆಕ್ಷನ್ ಕೊಡ್ತಾ ಇದೆ. ಡೈರೆಕ್ಷನ್ ಇರುತ್ತೆ, ಔಟ್ಸೈಡ್ ಹೋಗಬೇಕು ಡೈರೆಕ್ಷನ್. ಅದು FR 450 ಅಂತ ಹೇಳ್ತೀವಿ ಇದಕ್ಕೆ. FR 450 ಫ್ಲೋ ರೇಟ್ ಅಂತೇಳಿ.
ರೆಗ್ಯುಲರ್ ಡೊಮೆಸ್ಟಿಕ್ಕಿಗೆಲ್ಲ 450ನೇ ಯೂಸ್ ಮಾಡೋದು. ಇದರಲ್ಲಿ ನೋಡಿ ಮೇಲ್ಗಡೆದು ಕನೆಕ್ಷನ್ ಏನಿರುತ್ತೆ ಎರಡು ಪಾಯಿಂಟಲ್ಲಿ ಮೇಲ್ಗಡೆದು ರಿಜೆಕ್ಟ್ ವಾಟ್ರ್, ವೇಸ್ಟ್ ವಾಟರ್ ಅಂತ ಹೇಳ್ತೀವಿ. ಫುಲ್ ಬಾಟಮಲ್ಲಿರೋಂಥದ್ದು ಪ್ಯೂರಿಫೈಡ್ ವಾಟರ್. ನೋಡಿ ಕನೆಕ್ಷನ್ ಆಯಿತು. FR ಕನೆಕ್ಷನ್ ಫಸ್ಟ್ ಕೊಟ್ಕೊಂಡಿದೆ, ಅಂದರೆ ಆಮೇಲೆ ಕೆಳಗಡೆ ಕನೆಕ್ಷನ್ ಮಾಡಲಿಕ್ಕಾಗಲ್ಲ ಅನ್ನೋಕ್ಕೆ ಇವೆಲ್ಲ ಕೊಟ್ಟಿದೆ. ಇದು ಎಕ್ಸ್ ಕ್ಲಾಂಪ್ ಅಂತ ಬರುತ್ತೆ, ಎಕ್ಸ್ ಕ್ಲಾಂಪ್ ಅಂತ ಕೂರಿಸಿ UV ಚೇಂಬರ್ನ ಕೂರಿಸ್ತಾ ಇದೆ. ಈ ರೀತಿ ಕೂರಿಸ್ಬೇಕು. ಎಕ್ಸ್ ಕ್ಲಾಂಪ್ನ ಹಾಕಿ ಯಾವುದಕ್ಕಾರ ಮಾಡ್ಬೋದು, RO ಮೆಂಬ್ರೇನಿಗಾರ ಮಾಡ್ಬೋದು, ಸೆಡಿಮೆಂಟ್ ಕಾರ್ಬನ್ನಿಗಾರ ಅದನ್ನು ಕ್ಲಾಂಪ್ ಹಾಕಿ ಕೂರಿಸ್ಬೋದು. ಅದು ಸೈಜ್ ಚಿಕ್ಕದಿರೋದ್ರಿಂದ ಕಂಪಲ್ಸರಿ ಎಕ್ಸ್ ಕ್ಲಾಂಪ್ ಹಾಕಬೇಕು. ಈಗ ನೋಡಿಕೊಳ್ಳಿ, ಪೈಪ್ ಲೈನ್ ನೋಡ್ಕೊಳ್ಳಿ. ಇದೆಲ್ಲ ಕೆಲವೊಂದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಆಮೇಲೆ ಕನ್ಫ್ಯೂಷನ್ ಆಗಿ ಒದ್ದಾಡೋ ಬದಲು. ಇದು ನೋಡಿ T ಕನೆಕ್ಷನ್ನು, ಪಂಪಿಂದ T ಕನೆಕ್ಷನ್ ಮಾಡ್ಕೊಳ್ತಾ ಇದೆ. ಪಂಪಿಂದ ಏನು ಮೆಂಬ್ರೇನ್ ಹೌಸಿಂಗಿಗೆ ಕೊಡಬೇಕು, ಮಿಡ್ಲಲ್ಲೊಂದು T ಕನೆಕ್ಷನ್ ಆಗಿ TDS ಕಂಟ್ರೋಲರ್ನ ಕೊಟ್ಟು UV ಚೇಂಬರಿಗೆ ಕೊಡ್ತೀವಿ ರೆಗ್ಯುಲರಾಗಿ. ಅಲ್ಲಿ ಬೇಕು ಅಂದಾಗ ನಾವು TDSನ ಬೈಪಾಸ್ ಮಾಡ್ಲಿಕ್ಕಂತ ಎಮರ್ಜೆನ್ಸಿ ಇಟ್ಟಿರತ್ತದು ಅಷ್ಟೇ. ಅದನ್ನೇ ನಾವು ಯೂಸ್ ಮಾಡಲ್ಲ, ಯಾವಾಗಲೂ ಟೈಟಲ್ಲೇ ಇರುತ್ತೆ. ಇದೊಂದು ಮರೆಯೋಂಗಿಲ್ಲ, TDS ಕಂಟ್ರೋಲರ್ ಯಾವಾಗಲೂ ಟೈಟಲ್ಲೇ ಇರಬೇಕು. ಅದು ಅಂದರೆ ಫುಲ್ ಕ್ಲೋಸ್ ಆಗಿರಬೇಕು. TDS ಕಂಟ್ರೋಲರ್ ಯಾವುದೇ ಕಾರಣಕ್ಕೂ ಲೂಸ್ ಮಾಡೋಂಗಿಲ್ಲ. ಲೂಸ್ ಮಾಡಿದ್ರೆ ಅಲ್ಲಿಂದ ನೀರು ಬಂದುಬಿಡುತ್ತೆ. ಮತ್ತು ಇದು ಪೈಪ್ ಯಾವಾಗಲೂ ಸ್ವಲ್ಪ ಲಾಕ್ ಮಾಡಿ, ಎಲ್ಲಿಂದನಾರ ಆಯಿತು ಲಾಕ್ ಮಾಡಿ. ಲಾಕ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಟ್ಯಾಗ್ ಹಾಕಿ, ಇಲ್ಲಾಂದರೆ ವೈಬ್ರೇಷನ್ ಸೌಂಡಿಗೆ ಸೌಂಡ್ ಬರುತ್ತೆ, ಸಿಕ್ಕಾಬಟ್ಟೆ ವೈಬ್ರೇಷನ್ ಸೌಂಡ್ ಲೆಕ್ಕಕ್ಕೆ ಬರುತ್ತೆ, ಕಟ ಅಂತೇಳಿ ಸೌಂಡ್ ಬರುತ್ತೆ. ಹಾಗಾಗಿ ಒಳಗಡೆ ಲಾಕ್ ಮಾಡಿ ತೊಗೊಳ್ಳಿ. ಸುಮಾರು ಜನ ಮಿಸ್ಟೇಕ್ ಮಾಡ್ಕೊಳ್ತಾರೆ, ಇದು ಗೊತ್ತಾಗೋದಿಲ್ಲ ಏನು ಮಾಡಬೇಕು ಅಂತೇಳಿ. ಒಂದು ಟ್ಯಾಗ್ ಹಾಕ್ಬಿಡಿ. ಕನ್ಫ್ಯೂಸ್ ಆದರೆ ನಿಮಗೆ ಎಲ್ಲಿ ಲಾಕ್ ಮಾಡಬೇಕು ಏನು ಅಂತ ಗೊತ್ತಾಗಲಿಲ್ಲ ಅಂದರೆ ಅದಕ್ಕೊಂದು ಟ್ಯಾಗ್ ಹಾಕಿ. ಪಂಪಿಂದ ಮೆಂಬ್ರೇನ್ ಹೌಸಿಂಗಿಗೆ ಹೋಗೋದು ಮಿಡ್ಲಲ್ಲಿ ಒಂದು ಕಂಪಲ್ಸರಿ ಟ್ಯಾಗ್ ಹಾಕ್ಬಿಡಿ, ಅದು ಬೆಟರ್. ಈಗ ನೋಡಿ ನಾನು ಲಾಕ್ ಮಾಡಿದ್ದೀನಿ, ಅಲ್ಲಿಂದ ಅದು ಮಿಸ್ ಕಾಡಲ್ಲ, ಅಂದರೆ ಅಳ್ಳಾಡೋದಿಲ್ಲ, ವೈಬ್ರೇಷನ್ನಿಗೆ ಅದು ಏನಾಗಲ್ಲ. ನೋಡಿ ಅಳತೆ ಮೆಜರ್ಮೆಂಟ್ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡಿ. ಇದು ಪಂಪಿಂದ T ಕನೆಕ್ಷನ್ ಮಾಡಿಕೊಂಡು ನಿಮಗೆ ಮೆಂಬ್ರೇನ್ ಹೌಸಿಂಗಿಗೆ ಕೊಡ್ತಾ ಇದೆ ಔಟ್ಪುಟ್ಟು. ಅಲ್ಲಿಂದ ಒಂದು ಪ್ಯೂರಿಫೈಡು, ಒಂದು ರಿಜೆಕ್ಟ್ ವಾಟ್ರಿಗೆ ಬರುತ್ತೆ. ತುಂಬ ಸಿಂಪಲ್ ಇದೆ. ಇದು ಮೇಜರ್ ಕನೆಕ್ಷನ್ನು, ಇದು ಮೇಜರ್ ಕನೆಕ್ಷನ್, ಇದು ಮಿಸ್ ಮಾಡೋ ಹಾಗೆ ಇಲ್ಲ. ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿ T ಕನೆಕ್ಷನ್ ಎಲ್ಲಾಗಿದೆ ನೋಡ್ಕೊಳ್ಳಿ. ಇದು UV ಚೇಂಬರಿಗೆ ಒಂದು T ಕನೆಕ್ಷನ್ ಆಗಿದೆ, ಪಂಪ್ ಹತ್ರ ಒಂದು T ಕನೆಕ್ಷನ್ ಮಾಡಿದೆ. ಕೆಲವೊಂದು ಕಡೆ ನಾವು UV ಚೇಂಬರಿಗೆ ಹಾಕಿದ್ಮೇಲೆ ಅಲ್ಲಿ ಬರೀ ಎಲ್ಬೋ ಹಾಕಿ ಬೇರೆ ಕಡೆ T ಕನೆಕ್ಷನ್ ಹಾಕಿ ಕೂಡ ಮಾಡ್ಬೋದು. ಜಸ್ಟ್ RO ಮೆಂಬ್ರೇನಿಗೆ ಬೈಪಾಸ್ ಮಾಡುವಂಥದ್ದು, ಪ್ಯೂರಿಫೈಡ್ ವಾಟ್ರಿಗೆ ಕನೆಕ್ಟ್ ಆಗಿ ಬೈಪಾಸ್ ಮಾಡುವಂಥದ್ದು ಅಷ್ಟೇ ಅದು TDS ಕಂಟ್ರೋಲರ್ ಅಂದರೆ. ಈಗ ನೋಡಿ ಲೆವೆಲ್ ಬರೋಕ್ಕೋಸ್ಕರ ಸ್ಟೆಮ್ ಎಲ್ಬೋ ಇಂಥ ಕನೆಕ್ಟರ್ಗಳೆಲ್ಲ ಹಾಕ್ತಾಯಿದೆ. ಈಗ ನೋಡಿ ಮೇಲ್ಗಡೆಗೆ T ಕನೆಕ್ಷನ್ನಿಗೆ ಹಾಗೆ TDS ಕಂಟ್ರೋಲ್ ಅಲ್ಲ, ಅಲ್ಲಿಂದ ಪಂಪಿಗೆ ಏನು T ಕನೆಕ್ಷನ್ ಆಗಿದ್ವಲ್ಲ ಅಲ್ಲಿಗೆ ಬಂತು. ಅಂದರೆ ಇಲ್ಲಿಂದ ನೀರು ಹೋಗೋದಿಲ್ಲ. ಅದು ಆ್ಯಕ್ಚುಲಿ ನಾವು ಯಾವಾಗ TDS ಕಂಟ್ರೋಲರ್ ಲೂಸ್ ಮಾಡ್ತೀವಿ ಆವಾಗ ಮಾತ್ರ ಹೋಗುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೆ ಹೋಗಲ್ಲ. ನೋಡಿ ಇದು ಜಸ್ಟ್ ಬೈಪಾಸ್ ಮಾಡಲಿಕ್ಕೆ TDS ಕಂಟ್ರೋಲರು, ಆದರೆ ನಾವು ಏನು ಯೂಸ್ ಮಾಡಲ್ಲ. ಬೇಕು ಅಂದರೆ ಒಂದು UF ಹಾಕಿ ಮಾಡಬೇಕಾಗತ್ತೆ. ಇದು ಎಮರ್ಜೆನ್ಸಿಗೆ ಕೊಟ್ಟಿರುತ್ತಷ್ಟೇ. ಒಂದ್ಸಲಿ ಅಸೆಂಬ್ಲಿಂಗ್ ಮಾಡುವಾಗ ಅದು ಇರಲಿ ಅಂತೇಳಿ ಮಾಡಿರ್ತೀವಿ, ಯಾವಾಗಾರ ಎಮರ್ಜೆನ್ಸಿ ಬೇಕು ಅಂದರೆ ಯೂಸ್ ಮಾಡ್ಬೋದು. ಈಗ ನೋಡಿ ಪ್ಯೂರಿಫೈಡ್ ವಾಟ್ರು RO ಮೆಂಬ್ರೇನ್ ಹೌಸಿಂಗಿಂದ UV ಚೇಂಬರಿಗೆ ಬರಬೇಕು. ಅಂದರೆ ಆ ಪೈಪು ಒಳಗಡೆಯಿಂದ ಪೈಪ್ ತೊಗೋಬೇಕಾಗತ್ತೆ, ಮುಂದ್ಗಡೆಯಿಂದ ತೊಗೊಂಡ್ರೆ ಬೇಡ ಅನ್ನೋ ಉದ್ದೇಶಕ್ಕೆ. ಈಗ ನೋಡಿ ಪ್ಯೂರಿಫೈಡ್ ವಾಟ್ರ್ ಹೇಳಿದ್ನಲ್ಲ, ಪ್ಯೂರಿಫೈಡ್ ವಾಟ್ರು ಬಾಟಮ್ದು ಯಾವಾಗಲೂ ಪ್ಯೂರಿಫೈಡ್ ವಾಟರ್ ಇರುತ್ತೆ ಮೆಂಬ್ರೇನ್ ಹೌಸಿಂಗಲ್ಲಿ. ಅಲ್ಲಿಂದ ಕನೆಕ್ಷನ್ ಮಾಡಿ ನಾವು UV ಚೇಂಬರಿಗೆ ತೊಗೊತೀವಿ, T ಕನೆಕ್ಷನ್ನಿಗೆ ಬರುತ್ತೆ. ಅಲ್ಲಿಂದ ಮೇಲ್ಗಡೆ ಏನು ಎಲ್ಬೋ ಇದೆಯಲ್ಲ ಅಲ್ಲಿಂದ ಟ್ಯಾಂಕಿಗೆ ಹೋಗಿ ಫಿಲ್ ಆಗುತ್ತೆ. ಇನ್ನು ನಿಮಗೆ ಸೆಡಿಮೆಂಟ್ ಕಾರ್ಬನ್ದೆಲ್ಲ ತೋರಿಸಿಲ್ಲ, ಈಗ ನೆಕ್ಸ್ಟ್ ಬರುತ್ತದು ಪಾರ್ಟು, ಎಲ್ಲಿಂದ ಇನ್ಪುಟ್ ಬಂತು ಔಟ್ಪುಟ್ ಬಂತು ಅಂತ ಫೈನಲಾಗಿ ಒಂದ್ಸಲಿ ತೋರಿಸ್ತೀನಿ, ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಈಗ ನೋಡಿ UV ಚೇಂಬರಿಗೆ ಮೆಂಬ್ರೇನ್ ಹೌಸಿಂಗಿಂದ ಪ್ಯೂರಿಫೈಡ್ ವಾಟ್ರ್ ಬರೋವಂಥದ್ದು. ಓಕೆ, TDS ಕಂಟ್ರೋಲರಿಂದ ಏನು ಕನೆಕ್ಷನ್ ಕೊಟ್ಟಿವಿ ಪಂಪಿಂದ ಅಲ್ಲಿಂದ ವಾಟ್ರ್ ಪಾಸ್ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಸರ್ವಿಸಿಗೂ ಕೂಡ ನಿಮಗೆ ಇದೇ ರೀತಿ ನೋಡ್ಕೋಬೋದು, ಈಸಿ ಇರುತ್ತೆ. ಇದನ್ನು ನೀವು ನೋಡಿಕೊಂಡ್ರೆ ತುಂಬ ಈಸಿ. ಮೇನ್ ಅಸೆಂಬ್ಲಿಂಗ್ ನೋಡಿಕೊಂಡ್ರೆ ನಿಮಗೆ ಸರ್ವಿಸ್ ಮಾಡಲಿಕ್ಕೆ 50% ಗೊತ್ತಾಗಿರುತ್ತೆ. ಇದು ನೋಡಿ ಕಾರ್ಬನ್ನು ಸೆಡಿಮೆಂಟು ಎರಡು, ಇದರಲ್ಲೂ ಕೂಡ ಫ್ಲೋ ಡೈರೆಕ್ಷನ್ ಇರುತ್ತೆ. ಫ್ಲೋ ಡೈರೆಕ್ಷನ್ ನೋಡಿಕೊಂಡೇ ಮಾಡ್ಕೋಬೇಕು, ಉಲ್ಟಾ ಕೊಡೋಂಗಿರಲ್ಲ. ನಮಗೇನು ಔಟ್ಸೈಡಿಂದ ನೀರು ಬರುತ್ತಲ್ಲ ರಾ ವಾಟರು ನಾವು ಫಸ್ಟ್ ಸೆಡಿಮೆಂಟು ಅಥವಾ ಕಾರ್ಬನ್ ಯಾವುದಕ್ಕೆ ಬೇಕಾದ್ರೆ ಕೊಡ್ಬೋದು, ಬಟ್ ಅಲ್ಲಿ ಕಾರ್ಬನ್ ಕೊಡ್ತಾ ಇದೆ ಫಸ್ಟು. ಇದೆಲ್ಲ 2 ಸೈಡ್ ಎಲ್ಬೋ ಪ್ರೆಸ್ ಮಾಡಿ ಕೂರಿಸ್ಕೋಬೇಕು ನೀಟಾಗೆ. ಈಗ ನೋಡಿ ಫಸ್ಟು ಒಂದು ಫಿಲ್ಟ್ರ್ ಕೊಡ್ತಾ ಇದೆ. ಒಂದು ಫಿಲ್ಟ್ರ್ ಅಂದರೆ ಫಸ್ಟ್ ಕಾರ್ಬನ್ ಹಾಕ್ತಾ ಇದೆ,
ಪೈಪ್ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಕಟ್ ಮಾಡ್ಕೊಳ್ಳಿ. ಫಸ್ಟು ಕಾರ್ಬನ್ನಿಗೆ ಕನೆಕ್ಷನ್ ಕೊಡ್ತಾಯಿದೆ ಈಗ ನೋಡಿ. ಫಸ್ಟು ಕಾರ್ಬನ್ ಕನೆಕ್ಷನ್ನು, ಇದರಲ್ಲಿ ಡೈರೆಕ್ಷನ್ ಇರುತ್ತೆ, ಅದೇ ಡೈರೆಕ್ಷನ್ನೇ ಹೋಗ್ಬೇಕು. ಈಗ ಮೇಲ್ಗಡೆಗೆ ಡೈರೆಕ್ಷನ್ ಹೋಗಿದೆ, ಮೇಲ್ಗಡೆಯಿಂದ ಮತ್ತೆ ಸೆಡಿಮೆಂಟಿಗೆ ಬರುತ್ತೆ. ಈಗ ಕೆಳಗಡೆಯಿಂದ ಎಸ್ ವಿ ಕನೆಕ್ಷನ್ ಆಗುತ್ತೆ, ಅದು ಒಳಗಡೆ ಇದೆ. ಈಗ ತೆಗೆದು ತೋರಿಸ್ತೀನಿ, ಕನ್ಫ್ಯೂಸ್ ಆಗುತ್ತಲ್ಲ ನಿಮಗೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಒಂದು ನೋಡ್ಕೊಳ್ಳಿ ಅಂದಾಜು. ನೋಡಿ ಕಾರ್ಬನ್ನಿಂದ ಸೆಡಿಮೆಂಟಿಗೆ ಕನೆಕ್ಷನ್ ಕಟ್ ಮಾಡಿಕೊಡ್ತಾ ಇದೆ. ಈಗ ಕಾರ್ಬನ್ನಿಂದ ಸೆಡಿಮೆಂಟಿಗೆ ಬರ್ತಾ ಇದೆ. ಓಕೆ, ಫಸ್ಟು ಪ್ರೀ ಫಿಲ್ಟ್ರು ಆದಮೇಲೆ ಸೆಡಿಮೆಂಟು ಕಾರ್ಬನ್ ಇದು ಬಂದಾದಮೇಲೆ ಇಲ್ಲಿಂದ ಎಸ್ ವಿಗೆ ಬಂದು, ಎಸ್ ವಿಯಿಂದ ಪಂಪಿಗೆ ಬಂದು, ಪಂಪಿಂದ ಮೆಂಬ್ರೇನ್ ಹೌಸಿಂಗ್ ಹೋಗುತ್ತೆ. ಫ್ಲೋಟ್ ಸ್ವಿಚ್ ಅಂದರೆ ನಿಮಗೆ ಎಲ್ಲರೂ ತಡೆಯುತ್ತೆ ಮಾಡುತ್ತೆ ಅಂದರೆ ಅದನ್ನು ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡಿ. ಈಗ ನೋಡಿ ತಡೆಯುತ್ತೆ, ಇಲ್ಲ ಅಲ್ಲಿ ಆಗೋದಿಲ್ಲ, ಹಂಗಾಗಿ ಈ ಕಡೆ ಯು ವಿ ಚೇಂಬರ್ ಸೈಡಿಗೆ ಹಾಕ್ಬೇಕದು. ಸ್ವಲ್ಪ ವೈರ್ ಉದ್ದ ಬಿಟ್ಟಿರುತ್ತೆ, ಯಾವಾಗಲೂ ಉದ್ದ ಬಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೋಡಿ ವೈರ್ ಉದ್ದ ಇದೆ ನೋಡಿ, ರೊಟೇಟ್ ಮಾಡಿ ಈ ಕಡೆಗೆ ಬಿಟ್ಬಿಡ್ತೀನಿ. ಇಲ್ಲೆಲ್ಲೂ ಟಚ್ ಆಗೋದಿಲ್ಲ, ಸ್ಪೇಸ್ ಎಲ್ಲಿರುತ್ತೆ ಅಲ್ಲಿಗೆ ಬಿಡಿ ಅಷ್ಟೇ. ಈಗ ನೋಡಿ ಸ್ಪೇಸ್ ಈ ಕಡೆ ಇದೆ, ಫ್ಲೋಟ್ ಸ್ವಿಚ್ ಈಸಿ ವರ್ಕ್ ಆಗುತ್ತೆ. ಈ ಕಡೆ ಏನು ತಡೆಯೋದಿಲ್ಲ, ಯಾವುದು ಟಚ್ ಆಗೋದಿಲ್ಲ. ಈಗ ನೋಡಿ ಕಾರ್ಬನ್ನಿಗೆ ಕೊಡ್ತು, ಕಾರ್ಬನ್ನಿಂದ ಸೆಡಿಮೆಂಟಿಗೆ ಬಂದಿದೆ, ಸೆಡಿಮೆಂಟಿಂದ ಎಸ್ ವಿ ಕೊಡಬೇಕು. ಎಸ್ ವಿ ಒಳಗಡೆ ಇದೆ ನೋಡಿ. ನೋಡಿ ಇದು ಓಪನ್ ಮಾಡ್ಕೊಂಡು ಎಸ್ ವಿ ಕನೆಕ್ಷನ್ ಕೊಡ್ತಾ ಇದೆ. ಎಸ್ ವಿ ಒಳಗಡೆ ಇದೆ ನೋಡಿ, ಬ್ಲೂ ಕಲರ್ದು ಯಾಂಗ್ಚುಂಗ್ ಎಸ್ ವಿ ಅಂತ ಯೂಸ್ ಮಾಡಿದೆ, 24 ವೋಲ್ಟ್ಸ್ದು. ನೋಡಿ ಎಸ್ ವಿ ಕನೆಕ್ಷನ್ ಕೊಟ್ಟು ಅಲ್ಲಿಂದ ಈ ಫಿಲ್ಟ್ರಿಗೆ ಕೊಡಬೇಕು. ಅಂದರೆ ಸ್ಟಾರ್ಟಿಂಗ್ ಬಂದಿದ್ದು ಕಾರ್ಬನ್ನಿಗೆ ಬರುತ್ತೆ, ಸೆಡಿಮೆಂಟಿಗೆ ಬರುತ್ತೆ, ಅದಾದಮೇಲೆ ಈಗೇನು ಕನೆಕ್ಷನ್ ಕೊಡ್ತಾ ಇದೆ ಎಸ್ ವಿಗೆ ಹೋಗುತ್ತೆ. ಎಸ್ ವಿಯಿಂದ ಪಂಪು ನಿಮಗೆ ಹೇಗೆ ಬೇಕು ಹಾಗೆ ತೆಗೆದುಬಿಟ್ಟು ಮತ್ತೆ ಮತ್ತೆ ಹಾಕ್ಕೊಳ್ಳಿ. ಜಸ್ಟ್ ಯಾವಾಗಾರ ತೆಗೆದಾಗ ಪೈಪ್ನ ಕ್ಲೀನಾಗಿ ಲೆವೆಲಾಗಿ ಪ್ರೆಸ್ ಮಾಡಿಬಿಡಿ ಅಷ್ಟೇ. ಈಗ ನೋಡಿ ಎಸ್ ವಿಯಿಂದ ಸೆಡಿಮೆಂಟಿಗೆ ಕನೆಕ್ಷನ್, ಅದು ಆ್ಯಕ್ಚುಲಿ ಸೆಡಿಮೆಂಟಿಂದ ಎಸ್ ವಿಗೆ ಹೋಗುತ್ತೆ, ಸೆಡಿಮೆಂಟಿಂದ ಎಸ್ ವಿ ಇಷ್ಟೇ ನೋಡಿ. ಈಗ ಪೈಪ್ ಲೈನೇ ಮುಗಿದೋಯ್ತು ನೋಡಿ. ಕಾರ್ಬನ್ನಿಗೆ ಬಂದು, ಕಾರ್ಬನ್ನಿಂದ ಸೆಡಿಮೆಂಟಿಗೆ ಬಂದು, ಸೆಡಿಮೆಂಟಿಂದ ಎಸ್ ವಿ ಹೋಗಿ, ಎಸ್ ವಿಯಿಂದ ಪಂಪಿಗೆ ಬಂದು, ಪಂಪಿಂದ ಟಿ ಕನೆಕ್ಷನ್ ಆಗಿ, ಪಂಪಿಂದ ಟಿ ಕನೆಕ್ಷನ್ ಆಗುತ್ತೆ, ಟಿ ಕನೆಕ್ಷನ್ ಆಗಿ ಮೆಂಬ್ರೇನ್ ಹೌಸಿಂಗ್ ಹೋಗುತ್ತೆ. ಇಲ್ಲಿಂದ ಪ್ಯೂರಿಫೈಡ್ ವಾಟ್ರು ಯು ವಿ ಚೇಂಬರಿಗೆ ಬಂದು, ಯು ವಿ ಚೇಂಬರಿಂದ ಔಟ್ಪುಟ್ ಟ್ಯಾಂಕಿಗೆ ಹೋಗುತ್ತೆ. ಇನ್ನು ಬ್ಲೂ ಪೈಪಲ್ಲಿ ಎಫ್ ಆರ್ ಕನೆಕ್ಷನ್ ಕೊಟ್ಟು ರಿಜೆಕ್ಟ್ ವಾಟ್ರು ಹೊರಗಡೆ ಹೋಗೋಕೆ ಕೊಟ್ಟಿದೆ. ಓಕೆ, ಇಲ್ಲಿಂದ ಹೊರಗಡೆ ಹೋಗುತ್ತೆ. ಇಷ್ಟೇ ಕನೆಕ್ಷನ್ನು. ಈಗ ಪ್ಯೂರಿಫೈಡ್ ವಾಟ್ರು ಒಂದು ಕೊಡಬೇಕಷ್ಟೇ ಕನೆಕ್ಷನ್. ನೋಡಿ ಒಳಗಡೆ ಟ್ಯಾಂಕ್ ಒಳಗಡೆ ಅಲ್ಲೊಂದು ಹೋಲ್ ಇದೆ, ಆ ಹೋಲಿಂದ ಟ್ಯಾಂಕ್ ಒಳಗಡೆ ಒಂದು ಕನೆಕ್ಟರ್ ಹಾಕ್ಬಿಟ್ಟು ಯು ವಿ ಚೇಂಬರಿಂದ ಕನೆಕ್ಷನ್ ಕೊಡುತ್ತೆ. ಇಷ್ಟೇ ಫಿನಿಶ್ ಆಯಿತು. ಎಲ್ಲದೂ ಪೈಪನ್ನೇ ಎಲ್ಲ ಪ್ರೆಸ್ಸಿಂಗ್ ಇರುತ್ತೆ, ನೀಟಾಗಿ ಪ್ರೆಸ್ ಮಾಡಬೇಕು, ಇಲ್ಲದ್ರೆ ಲೀಕೇಜ್ ಬಂದುಬಿಡುತ್ತೆ. ಈಗ ನೋಡಿ ಫೈನಲ್ ಕನೆಕ್ಷನ್ ಇದು. ಈಗ ವರ್ಕ್ ಕಂಪ್ಲೀಟ್ ಆಯಿತು. ಯಾವುದಾದ್ರು ನಿಮಗೆ ಕನ್ಫ್ಯೂಸ್ ಆಯಿತು ಹೋಗಿ ರಿವರ್ಸ್ ಮಾಡ್ಕೊಂಡು ನೋಡಿ, ಎಲ್ಲೆಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಲ್ಲಿ ಹೋಗಿ ಮತ್ತೆ ಮತ್ತೆ ನೋಡಿ ಕನ್ಫ್ಯೂಸ್ ಆದರೆ. ವೈರಿಂಗ್ ಕನೆಕ್ಷನಲ್ಲಿ ಬೇಕು ಅಂದರೆ ನಮ್ಮದೇ ಚಾನಲಲ್ಲಿ ವೀಡಿಯೋ ಇದೆ ನೋಡಿ, ವೈರಿಂಗ್ ಕನೆಕ್ಷನ್ ಯಾವ ಥರ ಇರುತ್ತೆ ಏನು ಅಂತ ನೋಡ್ಕೊಳ್ಳಿ ಅಲ್ಲಿ ಹೋಗ್ಬೇಕಾದ್ರೆ, ಇನ್ನೂ ಕನ್ಫ್ಯೂಸ್ ಆದರೆ. ಇದು ನೋಡಿ ಕಂಪ್ಲೀಟ್ ಮುಗೀತು. ಈಗ ರೆಡಿ ಇದೆ, ಸಿಸ್ಟಮ್ಮೇ ರೆಡಿ ಆಗೋಯ್ತು. ಇಷ್ಟೇ 20 ಮಿನಿಟ್ಸಲ್ಲೇ ನಿಮಗೆ ಅಸೆಂಬ್ಲಿಂಗೇ ಮುಗಿದೋಯ್ತು. ಬ್ಯಾಕ್ ಸೈಡು ಡೋರ್ ಹಾಕ್ಬಿಟ್ರೆ ಮುಗೀತು. ಕವರ್ 4 ಸ್ಕ್ರೂ ಇರುತ್ತೆ, 4 ಸ್ಕ್ರೂ ಹಾಕಿ ವಾಲ್ ಮೌಂಟಿಂಗ್ ಆಪ್ಷನ್ನೇ ಇದರಲ್ಲೇ ಇರುತ್ತೆ. ಮತ್ತು ಎಕ್ಸ್ಟ್ರಾ ನೀವು ಸ್ಟ್ಯಾಂಡ್ ಗಿಂಡ್ ಇಡಬೇಕು ಅನ್ನೋದೆಲ್ಲ ಏನು ನೆಸಿಟಿ ಇಲ್ಲ ಇದರಲ್ಲಿ. ಈಗ ನೋಡಿ ಫಿಟ್ ಆಯಿತು, 4 ಸ್ಕ್ರೂ ಹಾಕಿದೆ. ಇಲ್ಲಿ ಟ್ಯಾಪ್ ಒಂದು ಕೂರಿಸಿ ಈಗ ಫೈನಲ್ ಏನೇನು ಇರುತ್ತೆ ಅಸೆಸರೀಸ್ ಅಂತ ತೋರಿಸ್ತೀನಿ ನೋಡಿ. ಮೇಲ್ಗಡೆ ಕವರ್ ಕೂರ್ತು. ಇಷ್ಟೇ, ತುಂಬ ಸಿಂಪಲ್ಲಾಗಿದೆ, ತುಂಬ ಸಿಂಪಲ್ ಅಂದರೆ ಸಿಂಪಲ್. ದಯವಿಟ್ಟು ಚಾನಲ್ನ ಅಕ್ವಾಬ್ಲೇಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ರೆಗ್ಯುಲರ್ ಇಂಥ ವೀಡಿಯೋಸು ಸುಮಾರು ಬರ್ತಾ ಇರುತ್ತೆ. ಇನ್ನು ಸರ್ವಿಸ್ ಓರಿಯೆಂಟೆಡ್ ವೀಡಿಯೋಸ್ ಎಲ್ಲ ಇದೆ, ಹೋಗಿ ನೋಡಿ. ಅಸೆಂಬ್ಲಿಂಗ್ ವೀಡಿಯೋ ಇದೆ. ಇದು ನೋಡಿ, ಇದ್ರ ಜೊತೆ ಬರುವಂಥದ್ದು ಪ್ರೀ ಫಿಲ್ಟ್ರ್ ಬೌಲು, ಸ್ಪನ್ನು, ಪೈಪು, ಡೈವರ್ಟ್ ವಾಲು, 2 ಎಲ್ಬೋ. ಇದು 5 ಮೈಕ್ರಾನ್ ಸ್ಪನ್ನು ಫಿಲ್ಟ್ರು. ಮತ್ತು ಇದು ಕನೆಕ್ಟಿಂಗ್ ಪೈಪು ವೈಟು ಮತ್ತು ಬ್ಲೂ ಔಟ್ಸೈಡು. ಇದು ಡೈವರ್ಟ್ ವಾಲ್ ಸೆಟ್ಟು, ನಲ್ಲಿಯಿಂದ ಡಿವೈಡ್ ಮಾಡ್ಕೊಂಡು ತೊಗೊಳ್ಲಿಕ್ಕೆ. ಇದು ಎಲ್ಬೋ, ಪ್ರೀ ಫಿಲ್ಟ್ರ್ ಬೌಲಿಗೆ ಎಲ್ಬೋ ಕನೆಕ್ಷನ್ನು.
ಇದಿಷ್ಟು ಇದರಲ್ಲೇ ಅಸೆಸರೀಸು ಬಂದ್ಬಿಡುತ್ತೆ. ಏನಾರ ಬೇಕು ಅಂದರೆ ಆರ್ಡ್ರ್ ಮಾಡಿ, ತೊಂದರೆ ಇಲ್ಲ, ನಾವು ಕಳಿಸ್ಕೊಡ್ತೀವಿ. ಬೇಕು ಅಂದರೆ ಯಾವುದೇ ಊರಿಗಾದರೂ ಬೇಕಾದ್ರೆ ಟ್ರಾನ್ಸ್ಪೋರ್ಟಲ್ಲಿ ನಾವು ಅರೇಂಜ್ ಮಾಡಿ ಕಳಿಸ್ತೀವಿ. ಇದು ವಾರಂಟಿ ಕಾರ್ಡು. ಇದೇ ಪ್ಯೂರೋಸಿಸ್ಸು ವಾಟರ್ ಪ್ಯೂರಿಫೈರ್ ಅಸೆಂಬ್ಲಿಂಗು. ಸ್ಟೆಪ್ ಬೈ ಸ್ಟೆಪ್ ಇದೆ, ಕನ್ಫ್ಯೂಸ್ ಆದರೆ ಇನ್ನೊಂದ್ಸರಿ ನೋಡಿ, ಸರ್ವಿಸ್ಗೂ ಯೂಸ್ ಆಗುತ್ತೆ ನಿಮಗೆ. ಇಷ್ಟೇ ನೋಡಿ, ರೆಡಿ ಇದೆ. ಬೇಕು ಅಂದರೆ ಆರ್ಡ್ರ್ ಮಾಡೋಂಗಿದ್ರೆ ಆರ್ಡ್ರ್ ಮಾಡಿ, ನೀವೇ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಕ್ವಾಬ್ಲೇಸ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.